हरिः ओम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ते सिद्धन्ति च मनोरथाः। श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नान् शान्तादिगुणबृंहितान् सस्यास्त्रप्रवचनासक्तान् एलमिलार्यान् गुरून् भजे। पृथ्वीमण्डलमध्यस्याः पूर्णबोधमदानगाः वैष्णवाः विष्णुहृदयाः तान् नमस्ये गुरून् मम। हरिः ओಂ ಶ್ರೀಶಾಪಾಹಿ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ದಿವ್ಯ ಗ್ರಂಥ ರೂಪಕ ಗದ್ಯವಾಗಿದೆ. 180 ಗದ್ಯಗಳು ಅನೇಕ ಶಾಸ್ತ್ರ ಪ್ರಮೇಯಗಳಿಂದ ತುಂಬಿ ತುಳುಕುತ್ತಿದೆ. 81ನೆಯ ಗದ್ಯ ಪುರಾಣ ಪುರುಷೋತ್ತಮ ಎಂಬುದು ಶ್ರೀ ವೇದವ್ಯಾಸರು ಲಿಖಿತ ರೂಪದಲ್ಲಿ ಬರೆದಿಟ್ಟ ಪುರಾಣಗಳ ಒಟ್ಟು ಸಾರಾಂಶ ಪುರುಷೋತ್ತಮತ್ವ ಎಂಬುದನ್ನು ತಿಳಿಸುತ್ತಿದೆ. ಅನಾದಿ ನಿತ್ಯವಾದ ಅಪೌರುಷೀಯವಾದ ವೇದಗಳಿಂದ ವೇದೈಕಗಮ್ಯನಾದ ಭಗವಂತನ ತಿಳಿಸುವ ಪ್ರಮೇಯವೇ ಪುರಾಣ ಪುರುಷೋತ್ತಮ ಎಂಬುದು. ಪ್ರಸ್ತುತ ನಾವು ಬ್ರಹ್ಮಪುರಾಣವನ್ನು ಚಿಂತಿಸುತ್ತಿದ್ದೆವು. ಬ್ರಹ್ಮಪುರಾಣದಲ್ಲಿ ಮುಂದಿನ ವಾಕ್ಯ, ಅತಿಪ್ರಿಯೇತ ರಾಜ ನ ದುಃಖಂ ಸಹತೆ ಕ್ವಚಿತ್ ಅತ್ಯಪ್ರಿಯೇ ಸುಖಮಪಿ ತಥೈವ ಪರಮೇಶ್ವರ. ಭಗವಂತನ ಮತ್ತು ಚೇತನರು ಇವರ ವ್ಯಾಪಾರ ಹೇಗಿರುತ್ತೆ, ಪುರುಷ ಮತ್ತು ಪುರುಷೋತ್ತಮನ ಚಿಂತನೆ ಇಲ್ಲಿ ಹೇಗಿರುತ್ತೆ ಎಂಬುದನ್ನು ಈ ಪುರಾಣ ವಾಕ್ಯದಿಂದ ವೇದವ್ಯಾಸ ದೇವರು ನಮಗೆ ಸ್ಪಷ್ಟೀಕರಣ ಮಾಡ್ತಾ ಇದ್ದಾರೆ. ಪುರುಷೋತ್ತಮ ಹೇಗೆ ಸ್ವಾಭಾವಿಕ, ಪುರುಷ ಹೇಗೆ ಅದು ಸ್ವಾಭಾವಿಕ. ಪುರುಷನ ಲಕ್ಷಣ ಏನು, ಪುರುಷೋತ್ತಮನ ಲಕ್ಷಣ ಏನು, ಇದು ಎಲ್ಲಿ ಪ್ರಸಿದ್ಧಿಯಾಗಿದೆ, ಪುರಾಣದಲ್ಲಿ ಪ್ರಸಿದ್ಧಿಯಾಗಿದೆ. ಇಷ್ಟು ನಾವು ತಿಳಿದಿಂದ ಪುರುಷೋತ್ತಮ ಅಂದರೆ ಭಗವಂತ, ಪುರುಷ ಅಂದರೆ ಸಕಲ ಜೀವರು, ಪುರಾಣ ಅಂದರೆ ಜಡ ಪ್ರಕೃತಿ. ಇಡೀ ವಿಶ್ವದಲ್ಲಿ ಬ್ರಹ್ಮಾಂಡದಲ್ಲಿರ್ತಕ್ಕಂಥದ್ದೇ 3: ಪ್ರಕೃತಿ ಜಡ ರೂಪವಾದದ್ದು, ಇನ್ನೊಂದು ಚೇತನ ರೂಪವಾದದ್ದು, ಆಮೇಲೆ ಚೇತನೋತ್ತಮನಾದ ಪುರುಷನಾದ ಭಗವಂತ. ಆದ್ದರಿಂದ ಇಡೀ ತತ್ವವಾದದಲ್ಲಿ ತಿಳಿಯಬೇಕಾದ ಮುಖ್ಯ ಪ್ರಮೇಯಗಳು ಯಾವುದು? ಪುರುಷೋತ್ತಮತ್ವ. ಭಗವಂತ ಉತ್ತಮನಾಗಿದ್ದಾನೆ. ಯಾರಿಗಿದ್ದ ಉತ್ತಮನಾಗಿದ್ದಾನೆ ಅಂದರೆ ಎಲ್ಲ ಜೀವರಿಗಿಂತಲೂ ಅಧಿಕ ಉತ್ತಮನಾಗಿದ್ದಾನೆ. ಅವನು ಜೀವರಿಂದ ಭಿನ್ನನಾಗಿದ್ದಾನೆ. ಪುರುಷೋತ್ತಮ ಅವನು ಎಲ್ಲಿ ಆಶಯವನ್ನು ಪಡೆದಿದ್ದಾರೆ ಅಂದರೆ ಪ್ರಕೃತಿಯ ದಶೆಯಲ್ಲಿ, ಪ್ರಕೃತಿಯಲ್ಲಿ ಆಸರೆಯನ್ನು ಪಡೆದಿದ್ದಾರೆ. ಅಧಿಷ್ಠಾನ ಅದು ಪುರಾಣ ಎಂಬುದು. ಪುರಾಣ ಎಂಬುದು ಪ್ರಕೃತಿಯು ದೇಶಕ್ಕೆ ಮತ್ತು ಕಾಲಕ್ಕೆ ಎರಡಕ್ಕೂ ಅನ್ವಯವಾಗೋದ್ರಿಂದ ಪುರಾಣ ಎಂಬುದರಿಂದ ಶಬ್ದಮಯವೂ ಹೌದು, ಅರ್ಥಮಯವೂ ಹೌದು, ಜ್ಞಾನಮಯವೂ ಹೌದು, ಕಾಲಮಯವೂ ಹೌದು ಮತ್ತು ದೇಶಮಯವೂ ಹೌದು ಎಂಬುದನ್ನು ತಿಳಿಸ್ತಾ ಇದೆ. ಅತಿಪ್ರಿಯತ ರಾಜನ ದುಃಖಂ ಸಹತೆ ಕ್ವಚಿತ್. ಯಾವ ರಾಜನಿಗೆ ತನ್ನ ಮಂತ್ರಿಮಂಡಲದಲ್ಲಿ ಅವನೇ ಒಬ್ಬ ವ್ಯಕ್ತಿ ಪ್ರಿಯನಾದರೆ ಅವನಿಗೆ ಯಾವ ದುಃಖ ಅಹಿತವನ್ನು ಅವನು ಉಪೇಕ್ಷಿಸುವುದೇ ಇಲ್ಲ, ಅಂದರೆ ಅಪೇಕ್ಷಿಸುವುದಿಲ್ಲ, ಅಂದರೆ ಕೊಡುವುದೂ ಇಲ್ಲ, ಅವನಿಗೆ ಬರುವುದು ಇಷ್ಟಪಡುವುದಿಲ್ಲ. ನ ಸಹತೆ, ಅವನ ದುಃಖದಲ್ಲಿರ್ತಕ್ಕಂಥದ್ದನ್ನು ನೋಡುವುದೇ ಇಲ್ಲ, ಅಂದರೆ ಸದಾ ಸುಖಿಯಾಗಿರಲಿ ಎಂದು ಭಾವಿಸುತ್ತಾನೆ ಮತ್ತು ಅದರಂತೆ ರೂಪಿಸುತ್ತಾನೆ. ಅತ್ಯಪ್ರಿಯೇ ಸುಖಮಪಿ ತಥೈವ ಪರಮೇಶ್ವರ. ಅದರಂತೆ ರಾಜ ತನಗೆ ಯಾರು ಪ್ರಿಯರಲ್ಲವೋ ಅವರಿಗೆ ಸುಖವನ್ನು ಅಪೇಕ್ಷೆ ಪಡುವುದಿಲ್ಲ, ಆದರೆ ಸದಾ ದುಃಖಿಗಳಾಗೇ ಇರ್ತಾರೆ. ಹೇಗೆ ರಾಜನ ಉದಾಹರಣೆಯೋ ತಥೈವ ಪರಮೇಶ್ವರ, ಅದರಂತೆ ಭಗವಂತ ಪುರುಷೋತ್ತಮ. ಇಲ್ಲಿ ಪರಮೇಶ್ವರನೇ ಪುರುಷೋತ್ತಮ ಎಂಬುದು. ಅತಿಪ್ರಿಯತಾ ರಾಜನ ದುಃಖಂ ಸಹತೆ ಕ್ವಚಿತ್. ಯಥಾ ರಾಜವನ್ನು ನೋಡಿಕೊಳ್ಳತಕ್ಕಂಥವನು ಪ್ರಭು
ಯಾರು ಪ್ರಭು? ಭಗವಂತನೇ ಪ್ರಭು. ಈ ಪ್ರಭುತ್ವ ನಮಗೆ ಬ್ರಹ್ಮಾಂಡದಲ್ಲಿ ಕೊಟ್ಟಿರ್ತಕ್ಕಂಥ ಯಾರಿಗೆ ಕೊಟ್ಟಿದ್ದಾನೆ? ಬ್ರಹ್ಮದೇವರಿಗೆ ಕೊಟ್ಟಿದ್ದಾನೆ, ವಾಯುದೇವರಿಗೆ ಕೊಟ್ಟಿದ್ದಾರೆ. ಆದ್ದರಿಂದ ಅವರು ಜೀವೋತ್ತಮರೆಂದು ಆಗಿದ್ದಾರೆ. ಅವರೇ ಸಕಲ ಜೀವನನ್ನು ನೋಡಿಕೊಳ್ಳುತ್ತಾರೆ. ಆ ರಾಜ ಬ್ರಹ್ಮ ಎಂಬತಕ್ಕಂಥ, ವಾಯು ಎಂಬತಕ್ಕಂಥ ರಾಜ ಏನು ಮಾಡ್ತಾನೆ ಅಂದರೆ ತನ್ನವರಿಗೆ ಕಿಂಚಿತ್ತೂ ದುಃಖವನ್ನು ಕೊಡದಂತೆ ನೋಡಿಕೊಳ್ಳುತ್ತಾನೆ. ತನ್ನದಲ್ಲದವರಿಗೆ ಅಂದರೆ ಹರಿದ್ವೇಷಗಳಿಗೆ, ತನ್ನದಲ್ಲದವರು ಯಾರು? ಭಗವಂತರನ್ನು ಯಾರು ದ್ವೇಷ ಮಾಡುತ್ತಾರೋ ಸ್ವರೂಪದಲ್ಲಿ ಅವರಿಗೆ ಕಿಂಚಿತ್ತೂ ಸುಖವನ್ನು ಕೊಡದಂತೆ ನೋಡಿಕೊಳ್ಳುತ್ತಾನೆ. ತಥೈವ ಪರಮೇಶ್ವರ ತಥೈವ ಪುರುಷೋತ್ತಮ, ಪುರುಷೋತ್ತಮನಾದವನು ಸಹ ವಾಯುದೇವರಲ್ಲಿ ಈ ರಾಜ ನೀತಿಯಂತೆ ನೋಡಿಕೊಳ್ಳುವಂತೆ ಭಗವಂತ ಸಕಲ ಪ್ರಜೆಗಳಲ್ಲಿ ಅಂದರೆ ಸಕಲ ಜೀವರಲ್ಲಿ ನೋಡಿಕೊಳ್ತಾನೆ ಅಂತ ಅರ್ಥ. ರಾಜನ ದೃಷ್ಟಾಂತ ನಮಗೆ ತಿಳುವಳಿಕೆಯಾಗಿ ಕೊಟ್ಟಿದ್ದು, ರಾಜನಲ್ಲಿ ರಾಜನಾಗಿರ್ತಕ್ಕಂಥವನು ಭಗವಂತನೇ, ಅವನೇ ಸ್ವತಂತ್ರ ಕರ್ತೃ. ಸ್ವತಂತ್ರ ಕರ್ತೃವನ್ನು ಎಲ್ಲರೂ ನೇರವಾಗಿ ತಿಳಿಯುವ, ನೋಡುವ, ಅರ್ಥ ಮಾಡಿಕೊಳ್ಳುವ ಯೋಗ್ಯತೆ ಇರುವುದಿಲ್ಲ. ಆದ್ದರಿಂದ ರಾಜ ಮತ್ತು ಪ್ರಜೆಗಳಲ್ಲಿ ಎಲ್ಲ ರೀತಿಯ ಪ್ರಜೆಗಳು ಇದ್ದರೂ ಸಹ ರಾಜನನ್ನು ಕಾಣುವ, ನೋಡುವ ಬಗೆ ಇರುತ್ತದೆ. ಅವರು ಕಲ್ಪಿಸುವ ವಿಧಿ ಮತ್ತು ನಿಷೇಧಗಳಿಗೆ ಬದ್ಧನಾಗಿರುತ್ತಾರೆ ಪ್ರಜೆಗಳು. ಅದರಂತೆ ವಾಯುದೇವರನ್ನು ಭಗವಂತ ನೇಮಿಸಲ್ಪಟ್ಟಿದ್ದಾನೆ ರಾಜನಂತೆ. ಆದ್ದರಿಂದ ಇವನು ಜೀವನಲ್ಲೇ ನಾಯಕನಾದ್ದರಿಂದ ಜೀವೋತ್ತಮ ಎನಿಸಿಕೊಂಡಿದ್ದಾನೆ. ಆದರೆ ಪರಮೇಶ್ವರ ಪೃಥಕ್ ಆದ್ದರಿಂದ ರಾಜನಲ್ಲಿಯೂ ನಿಂತು ರಾಜನ ಪ್ರಭುತ್ವವನ್ನು ನಡೆಸತಕ್ಕಂಥವನು ಪುರುಷೋತ್ತಮ. ಹಾಗೆ ಪುರುಷರ ಎಲ್ಲ ಸಕಲ ಪುರುಷರಲ್ಲಿ ನಿಂತು ಭಗವಂತನೇ ಪುರುಷೋತ್ತಮನಾಗಿದ್ದಾನೆ ಎಂದು ನಾವು ತಿಳಿಯಬೇಕು. ಅತ್ಯಪ್ರಿಯ ಸುಖಮಪಿ ತಥೈವ ಪರಮೇಶ್ವರ. ಯಾರು ಭಗವಂತನಿಗೆ ಅಪ್ರಿಯವನ್ನೇ ಮಾಡುತ್ತಾರೋ ಅವರಿಗೆ ಒಂದು ಲೇಷ ಸುಖವು ಬಾರದಂತೆ ನೋಡಿಕೊಳ್ಳುತ್ತಾನೆ ರಾಜ ವಾಯುದೇವರು. ಅದರಂತೆ ಪರಮೇಶ್ವರನಾದ ಪುರುಷೋತ್ತಮ ಎಂಬುದು ಬ್ರಹ್ಮಪುರಾಣದಿಂದ ನಮಗೆ ತಿಳಿದು ಬರುತ್ತೆ. ಇದನ್ನು ಶ್ರೀಮದಾನಂದ ತೀರ್ಥರು ಬ್ರಹ್ಮಸೂತ್ರ ಭಾಷ್ಯದ 3ನೇ ಅಧ್ಯಾಯದ 1ನೇ ಪಾದದ 20ನೇ ಸೂತ್ರಕ್ಕೆ ಉದಾಹರಣೆ ಮಾಡಿ ತೋರಿಸಿದ್ದಾರೆ. 3ನೇ ಪಾದ ಅದು ಸಾಧನಾಧ್ಯಾಯ. 3ನೇ ಪಾದ ಅಲ್ಲ, 3ನೇ ಅಧ್ಯಾಯ ಸಾಧನಾಧ್ಯಾಯ. 1ನೇ ಪಾದ ವೈರಾಗ್ಯಾಧಿಕರಣ. 20ನೇ ಸೂತ್ರ. 20ನೇ ಸೂತ್ರ ಹೇಳ್ತಾ ಇದೆ ಅಂದರೆ ಓಂ ಸ್ವರ್ಯತೆ ಅಪಿ ಚ ಲೋಕೆ ಓಂ, ಸ್ವರ್ಯತೆ ಅಪಿ ಚ ಲೋಕೆ ಓಂ ಎಂಬುದು ಇದು 15ನೇ ತೃತೀಯಾಧಿಕರಣದಲ್ಲಿ ಬಂದಿರತಕ್ಕಂಥ ಸೂತ್ರವಾಗಿದೆ. ಪ್ರತಿಯೊಬ್ಬರ ಸಾಧನೆ ಯಾವ ರೀತಿ ನಡೆಯುತ್ತೆ ಅಂದರೆ ಅವರ ಸ್ವರೂಪ ಯೋಗ್ಯತೆಯನ್ನು ಚೆನ್ನಾಗಿ ತಿಳಿದುಕೊಂಡಾಗ ಯೋಗ್ಯತೆ ನಡೆಯುತ್ತದೆ. ಮೊಟ್ಟ ಮೊದಲಿಗೆ ವೈರಾಗ್ಯ. ವೈರಾಗ್ಯ ಎಂಬುದು ಏನು? ಭಗವದೇತರವಾದ ಸಮಸ್ತವೂ ಅಸಾರ ಎಂದು ತಿಳಿಯುವುದೇ ವೈರಾಗ್ಯ. ಏಕೆಂದರೆ ಸಮಸ್ತವೂ ಪರಮಾತ್ಮನೇತರವಾದ ಸಮಸ್ತವೂ ಪರಾಧೀನವಾದದ್ದು. ಅದಕ್ಕೆ ಸ್ವತಃ ಪ್ರವೃತ್ತಿ ರಾಹಿತ್ಯಂ. ಆದ್ದರಿಂದ ನಾವು ಪ್ರವೃತ್ತಿಯೇ ಇಲ್ಲದೆ ಇರತಕ್ಕಂಥ ವ್ಯಕ್ತಿ ಮತ್ತು ಪದಾರ್ಥಗಳಲ್ಲಿ ನಾವು ವ್ಯವಹಾರ ಮಾಡಿದರೆ ಏನಾಗತ್ತೆ ಅಂದರೆ ಭಗವಂತನ ಆದೇಶದಂತೆ ಏನು ಬೇಕಾದರೂ ಅವನ ಮೂಲಕ ಮಾಡ್ಬೋದು. ಆದ್ದರಿಂದ ಅದು ಅಸಾರ ಮತ್ತು ಅನಿತ್ಯ. ಆದರೆ ಭಗವಂತ ಸ್ವತಂತ್ರ, ಅವನ ಅಧೀನದಲ್ಲಿ ಸಕಲವೂ ಇರುವುದರಿಂದ ನೇರವಾಗಿ ಭಗವಂತನ ಆರಾಧನೆ ಮಾಡತಕ್ಕಂಥದ್ದು ಅತಿ ಉತ್ತಮವಾದದ್ದು. ಯಾರಲ್ಲೂ ಸಹ ಭಗವಂತನೇ ಇರುವುದರಿಂದ ಭಗವಂತನೇ ಮುಖ್ಯ ಪ್ರತಿಪಾದ್ಯ. ಯಾವ ಶಬ್ದದಿಂದಲೂ ಪ್ರತಿಪಾದ್ಯ, ಎಲ್ಲ ಪುರಾಣದಿಂದಲೂ ಪ್ರತಿಪಾದ್ಯ ಎಂಬುದು ತಿಳಿಬೇಕು. ತೃತೀಯಾಧಿಕರಣದಲ್ಲಿ ಈ ಅಧಿಕರಣದಲ್ಲಿ ಅಂದಂ ತಮಸಲಿ ದುಃಖ ಮಾತ್ರ ಅಥವಾ ಸಮರ್ಥಿಸಲ್ಪಡುತ್ತದೆ. ಮನುಷ್ಯನಿಗೆ ಇರುವುದು ಕೇವಲ ಸುಖ ಅಥವಾ ದುಃಖ. ಸುಖ ಎಂಬತಕ್ಕಂಥದ್ದು ಅವನ
ಸ್ವರೂಪಭೂತವಾಗಿರ್ತಕ್ಕಂಥ ಸುಖ, ಸ್ವರೂಪಭೂತವಾಗಿರ್ತಕ್ಕಂಥ ದುಃಖ. ಅದನ್ನು ಹೊರಗಡೆ ಚೆಲ್ಲಿ ತೋರಿಸುವ ಕ್ರಮ ದೇವತೆಗಳ ಮೂಲಕ ಭಗವಂತ ಮಾಡುತ್ತಾನೆ. ನಾವು ಒಂದು ಕಮಂಡಲದಲ್ಲಿ ಒಂದು ತೀರ್ಥವನ್ನು ಇಟ್ಟಿರ್ತೇವೆ. ಆ ತೀರ್ಥ ವಿಷಮಯವಾಗಿದ್ದಾಗ ವಿಷವೇ ಇರುತ್ತದೆ, ಅಮೃತಮಯವಾಗಿದ್ದಾಗ ಅಮೃತವೇ ಆಗಿರುತ್ತದೆ. ವಿಷ ಮತ್ತು ಅಮೃತ ಎಂಬುದು ಆ ತೀರ್ಥದ ಸ್ವರೂಪವಾಗಿರುತ್ತದೆ. ಆ ತೀರ್ಥ ಎಂಬುದೇ ಜೀವರು. ಅನಂತ ಜೀವರಲ್ಲಿ ಕೆಲವರು ವಿಷಮಯ, ಅವರನ್ನು ತಾಮಸ ವ್ಯಕ್ತಿಗಳು ಅಂತ ಹೆಸರು. ಅವರನ್ನು ಅವಲಂಬಿಸಿ ಹೋಗತಕ್ಕಂಥ ರಾಜಸರೂ ಸಹ ತಾಮಸ ವ್ಯಕ್ತಿಗಳೇ ಆಗುತ್ತಾರೆ. ಇನ್ನೊಂದು ಸಾತ್ವಿಕ ಪ್ರವೃತ್ತಿಯುಳ್ಳವರು ಅಮೃತಮಯರು. ಅವರನ್ನು ಅವಲಂಬಿಸುವ ರಾಜಸರು ಸಾತ್ವಿಕರಾಗುತ್ತಾರೆ. ಆದ್ದರಿಂದ ವಸ್ತುಸ್ಥಿತಿಯಲ್ಲಿ ನಾವು ನೋಡಬೇಕಾಗಿರತಕ್ಕಂಥದ್ದು ಎರಡನೇ ಭಾಗ. ಒಂದು ಅಮೃತ, ಇನ್ನೊಂದು ವಿಷವಾಗಿರತಕ್ಕಂಥದ್ದೇ ಅಂದಮ ತಮಸ್ಸು ಮತ್ತು ತಾಮಸ ಜನರು. ಮತ್ತು ಅಮೃತಮರೂಪ ಅಂದರೆ ಸಾತ್ವಿಕ ಪ್ರವೃತ್ತಿಯುಳ್ಳವರು ಸಾತ್ವಿಕರು. ಸಂಸಾರದಲ್ಲಿ 3 ಗುಣದಿಂದ ಮಿಶ್ರಿತವಾಗಿ ಜೀವರುಗಳು ಇರ್ತಾರೆ. ಅವರ ಸತ್ವಗುಣವೂ ಇರುತ್ತದೆ, ರಜೋಗುಣವೂ ಇರುತ್ತದೆ ಮತ್ತು ತಮೋಗುಣವೂ ಇರುತ್ತದೆ. ಈ 3 ಗುಣದ ಮಿಶ್ರಿತದಿಂದ, ಈ ಗುಣ ಸ್ವಭಾವದಿಂದ ನಮ್ಮ ವ್ಯಾಪಾರವು ನಡೀತಾ ಇರುತ್ತದೆ. ಈ ಗುಣ ನಮಗೆ ಉಜ್ವಲವಾಗಿ ಬೆಳೆದಾಗ ಅದಕ್ಕೆ ನಿಯಮಿತವಾದ ಕಾರ್ಯದಲ್ಲಿ ನಾವು ತೊಡಗುತ್ತೇವೆ. ಕಾರಣ ನಮಗೆ ಕಾಣಿಸುವುದಿಲ್ಲ, ಕಾರ್ಯ ಮಾತ್ರ ಕಾಣಿಸುತ್ತೆ. ಇದು ಮೂಲಭೂತವಾಗಿ ತಿಳಿಯಬೇಕಾದ್ದು. ಆದ್ದರಿಂದ ನಮಗೆ ದುಃಖ ಬಂತು, ಸುಖ ಬಂತು ಅಂತ ತಿಳಿದಾಗ ದುಃಖ ಮತ್ತು ಸುಖ ಆಗಲಿ ಕಾರ್ಯರೂಪವಾದದ್ದು. ಅದಕ್ಕೆ ಕಾರಣ ಯಾವುದು ಅಂದರೆ ಆಯಾ ಜೀವನದಲ್ಲಿರ್ತಕ್ಕಂಥ ಸ್ವರೂಪ ಯೋಗ್ಯತಾ ಎಂಬತಕ್ಕಂಥ ಕಾರಣವನ್ನು ಸೃಷ್ಟಿಸಿದ್ದಲ್ಲ, ಅದು ಅನಾದಿ ನಿತ್ಯವಾದದ್ದು. ಕಾರ್ಯ ಎಂಬುದು ಆಗಿನ ಕಾಲದಲ್ಲಿ ಪ್ರಯತ್ನ ಮತ್ತು ಭಗವಂತನ ಇಚ್ಛೆಯಿಂದ ವ್ಯಕ್ತವಾದದ್ದು ಅಂತ ತಿಳಿಯಬೇಕು. ಆದ್ದರಿಂದ ಕಾರ್ಯಕ್ಕೆ ಉತ್ಪತ್ತಿ ಉಂಟು, ಕಾರಣಕ್ಕೆ ಉತ್ಪತ್ತಿ ಎಂಬುದು ಇರುವುದಿಲ್ಲ. ಯತ್ರ ದುಃಖಂ ಸುಖಂ ತತ್ರ ಸರ್ವತ್ರಾಪಿ ಪ್ರತೀಯತೆ ಅಪಿ ನೀಚಗತೋ ಕಿಂಚಿತ್ ಕಿಮು ಮನುಷ್ಯ ದೇಹಿನಃ ಇತಿನ ವಚನ ಮಹಾತ್ಮಸ್ಯಾಪಿ ಸುಖ ಪ್ರಾಪ್ತಿ ಅತ ಆಹಾ. ಯಾರಲ್ಲಿ ದುಃಖವಿದೆಯೋ ಆ ಎಲ್ಲರಲ್ಲೂ ಸುಖ ಇದೆ. ಸೂಕರಾದ ಜನ್ಮಗಳಲ್ಲೂ ಕೂಡ ಕಿಂಚಿತ್ ಸುಖ ಇದೆ, ಮನುಷ್ಯನಿಗೂ ಸುಖ ಇದೆ ಎಂದು ಏನು ಹೇಳಬೇಕು ಎನ್ನುವ ವಚನದಿಂದ ದುಃಖಕ್ಕೆ ಸುಖದಿಂದ ವ್ಯಾಪ್ತಿ ಇದ್ದುದರಿಂದ ಅಂದಂತಮಃ ದುಃಖಯುಕ್ತತ್ವಾತ್ ಎನ್ನುವ ಅನುಮಾನದಿಂದ ಮಹಾ ದುಃಖ ಉಳ್ಳದೆಂದು ಪ್ರಸಿದ್ಧವಾದ ತಮಸ್ಸಿನಿಗೂ ಸುಖ ಪ್ರಾಪ್ತಿ ಇದೆ ಎಂದು ಶಂಕಾ ಬಂದರೆ ಉತ್ತರ ಕೊಡುತ್ತಾರೆ. ನಾವು ಪ್ರಪಂಚದಲ್ಲಿ ನೋಡುತ್ತೇವೆ, ಕೇವಲ ದುಃಖ ನಾವು ನೋಡ್ತಾ ಇಲ್ಲ. ಏಕೆಂದರೆ 3 ಗುಣದಿಂದ ಮಿಶ್ರಿತವಾದ ಸಂಸಾರದಲ್ಲಿ ಕೇವಲ ತಮಸ್ಸು ನಾವು ಕಾಣೋಕ್ಕೆ ಸಾಧ್ಯವಿಲ್ಲ, ಹಾಗೆ ಕೇವಲ ಸತ್ವಗುಣವು ಕಾಣೋಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಸಂಸಾರದಲ್ಲಿರ್ತಕ್ಕಂಥವರಿಗೆ ಇಲ್ಲಿರ್ತಕ್ಕಂಥ ನ್ಯಾಯ ಏನು? ಯಾರಿಗೆ ಸುಖವಿದೆಯೋ ಅವರಿಗೆ ಕಿಂಚಿತ್ ದುಃಖವಿದ್ದೇ ಇರುತ್ತೆ, ಯಾರಿಗೆ ದುಃಖವಿರುತ್ತೋ ಅವ್ರಿಗೆ ಕಿಂಚಿತ್ ಸುಖವನ್ನು ಇರುತ್ತದೆ. ನಾವು ಕಾಣ್ತಾ ಇದ್ದೇವೆ. ಹೇಗೆ ಹಗಲು ಮತ್ತು ರಾತ್ರಿಯಂತೆ ಯಾವ ರಾತ್ರಿಯೂ ನಿತ್ಯವಾಗಿರುವುದಿಲ್ಲ, ಯಾವ ಹಗಲು ನಿತ್ಯವಾಗಿರುವುದಿಲ್ಲ. ಹಗಲು ಕಳೆದ ಮೇಲೆ ರಾತ್ರಿ, ಎರಡು ಕಳೆದ ಮೇಲೆ ಹಗಲು ಬರ್ತಾನೆ ಇದೆ. ಇದು ಸಂಸಾರ. ಇದರಂತೆ ಏನು ತಮಸ್ಸು ಅಂದರೆ ಹಾಗಿಲ್ಲ ಎಂಬುದನ್ನು ತೋರಿಸಿಕೋಸವಾಗಿ ನ ತೃತೀಯೇ ತಥೋಪಲಬ್ಧೆ ಓಂ ಎಂಬತಕ್ಕಂಥ ಸೂತ್ರವನ್ನು ವೇದವ್ಯಾಸ ದೇವರು ತಿಳಿಸ್ಕೊಡ್ತಾ ಇದ್ದಾರೆ. ತಿರ್ಗ್ಯಾತನ ತಮಃ ಎನ್ನುವ ಶ್ರುತ್ಯುಕ್ತವಾದ ಅವಾದ್ಗತಿ ರೂಪ ತೃತೀಯ ತಮಸ್ಸಿನಲ್ಲಿ ಸುಖಲೇಶವೂ ಇಲ್ಲ. ಅತ ಅವಿದ್ವಾನ್ ಎನ್ನುವ ಶ್ರುತಿಯಲ್ಲಿ ಹೀಗೆ ತೋರುವುದರಿಂದ ಸರಿಯಾದ ಜ್ಞಾನಿಯಾದವನು
ಈ ವಿಷಯವನ್ನು ತಿಳಿಯಬೇಕು. ಯಾರಿಗೆ ಸ್ವರೂಪದಲ್ಲಿ ಸುಖವಿಲ್ಲವೋ ಅವರಿಗೆ ಸಂಸಾರದಲ್ಲಿ ಮಾತ್ರ ಸುಖವನ್ನು, ಬಾಹ್ಯ ಸುಖವನ್ನು ಮೂರು ಗುಣದ ಮಿಶ್ರಿತ ಕಾರ್ಯದಿಂದ ಉಂಟಾಗುತ್ತದೆ ಹೊರತು ಸ್ವರೂಪದಲ್ಲಿ ಅವರಿಗೆ ಸುಖಲೇಶವೂ ಇರುವುದಿಲ್ಲ. ಅತ ಅವಿದ್ವಾನ್ ಕರ್ಮ ವಾಗ್ಗಚ್ಚತಿ ತ್ರಿಧಾ ವಾಗ್ಗಚ್ಚತಿ ತೀರ್ಯಜ್ಞಾತ ನಾಮ ಇತಿ ದ್ವೇ ವಾ ಸುಖಾನುವೃತ್ತೇನ ತಮಃ ಸುಖಾನುವೃತ್ತಂ ಕೇವಲಂ ಹಿ ಏವ ಅತ್ರ ದುಃಖಂ ಭವತಿ ಇತಿ ಶ್ರುತೆ ನ ತೃತೀಯ ಯಾವದ್ಗತೌ ಸುಖಂ. ಮುಕ್ತಿಹೇತುಜ್ಞಾನರಹಿತವಾದ ಸ್ವರ್ಗಾಜ್ಯ ಆಪಾದಕ ಕರ್ಮರಹಿತವಾದ ದೃಷ್ಟ ಕರ್ಮ ಉಳ್ಳ ಸಾತ್ವಿಕ ತಾಮಸನಿಗೆ ರಾಜಸ ತಾಮಸನು ಕೂಡ ಅಧೋಗತಿಯನ್ನೇ ಹೊಂದುತ್ತಾನೆ. ಇದು ಕೆಳಗಿನ ಗತಿ ಎನ್ನುವುದು ಯಾವುದಿದೆಯೋ ಅದು ಮೂರು ಪ್ರಕಾರವು. ಅದು ತಿರ್ಯಕ್ ನಾನಾ ಯೋನಿ ಪ್ರಾಪ್ತಿ ರೂಪವಾದುದು ಮೂರನೇ ಗತಿ. ಅದರ ಸ್ವರೂಪ ಹೇಗಿರುತ್ತೆ? ಯಾತನ, ನರಕವು ಅಥವಾ ದುನ್ನರಕತ್ವ, ತಮಃ ಎಂದು ಇವುಗಳಲ್ಲಿ ಎರಡು ಸುಖಯುಕ್ತಗಳು. ತಮಸ್ಸು ಸುಖಯುಕ್ತವೇ ಅಲ್ಲ, ಏಕೆಂದರೆ ಈ ತಮಸ್ಸಿನ ಅತ್ಯಂತ ದುಃಖವೇ ಪ್ರಾಪ್ತವಾಗುತ್ತದೆ. ಈ ಶ್ರುತಿಯಿಂದ ತಿರ್ಯಕ್ ನರಕ ತಮಃ ಎಂದು ಹೇಳಿದ ಅಧೋಗತಿಯಲ್ಲಿ ಮೂರನೆಯದಾದ ತಮಸ್ಸಿನಲ್ಲಿ ಸುಖವಿಲ್ಲ ಎಂಬುದನ್ನು ಈ ಭಾಷ್ಯದಿಂದ ನಮಗೆ ತಿಳಿಸಿಕೊಡುತ್ತಾರೆ. ಈ ಅರ್ಥವನ್ನೇ ಸ್ಮೃತಿಯ ಅನುಮಾನಗಳಿಂದ ಸಾಧಿಸತಕ್ಕ ಸೂತ್ರವನ್ನು ವ್ಯಾಖ್ಯಾನ ಮಾಡುತ್ತಾರೆ. ಸೂತ್ರ ಏನಿದೆ? ಓಂ ಸ್ಮರ್ಯತೆ ಅಪಿ ಚ ಲೋಕೆ ಓಂ. ಅಂಧಂ ತಮಸ್ಸಿನಲ್ಲಿ ಸುಖಲೇಶರಾಹಿತ್ಯವು ಸ್ಮೃತಿ ಸಿದ್ಧವಾಗಿದೆ, ಲೌಕಿಕ ದೃಷ್ಟಾಂತಯುಕ್ತ ಅನುಮಾನ ಸಿದ್ಧವೂ ಆಗಿದೆ. ನಾವು ಲೌಕಿಕದಲ್ಲಿರುವುದರಿಂದ ಎಲ್ಲಿ ಸುಖವೋ ಅಲ್ಲಿ ದುಃಖವಿದೆ, ಎಲ್ಲಿ ದುಃಖವೋ ಅಲ್ಲಿ ಸುಖವಿದೆ ಎಂಬುದು ಸಾಮಾನ್ಯವಾಗಿ ತಿಳಿದುಕೊಳ್ಳುತ್ತೇವೆ. ಆದರೆ ಸುಖ ಕಾಲದಲ್ಲಿ ದುಃಖ ಇರುವುದೇ ಇಲ್ಲ, ದುಃಖ ಕಾಲದಲ್ಲಿ ಸುಖ ಇರುವುದೇ ಇಲ್ಲ. ಹಾಗಾದರೆ ಅದೇ ನಿತ್ಯವಾಗಿರ್ತಕ್ಕಂಥದ್ದು ಎರಡು ಲೋಕ ಅಂತ ನಾವು ಹೇಳಬೇಕಲ್ಲ ಅನ್ನೋ ತಿಳುವಳಿಕೆ ಲೌಕಿಕದಲ್ಲಿ ಬರಬೇಕು. ಸಂಸಾರವಸ್ಥೆಯಲ್ಲಿ ತ್ರಿಗುಣ ವೃತ್ತಿಯಿಂದ ಸುಖದ ನಂತರ ದುಃಖ, ಬಾಹ್ಯ ಸುಖ ಬಾಹ್ಯ ದುಃಖ ನಮಗೆ ನಾವು ಅನುಭವಿಸ್ತಾ ಇದ್ದೇವೆ. ಅದರ ಸ್ವರೂಪದಲ್ಲಿ ಇರತಕ್ಕಂಥದ್ದು ಕೇವಲ ಸುಖ ಅಥವಾ ದುಃಖ ಎರಡೇ. ತಿರ್ಯಕ್ಷಣದಕ್ಕೆ ಚೈವ ಸುಖ ಲೇಶೋ ವಿಧೀಯತೆ ನಾಂದೇ ತಮಸ್ಯಮಜ್ಞಾನಂ ಸುಖಲೇಶೋಪಿ ಕಶ್ಚನ ಎಂಬುದು ಭವಿಷ್ಯತ್ ಪುರಾಣದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಲೋಕಸಿದ್ಧಂ ತ ಏತತ್ ನ ಚ ಶಬ್ದ ಲೋಕೋ ಸಿದ್ಧರಪಿ ಸ್ಮಾರ್ತೆ ಇತಿ ಆಹ ಅತಿಪ್ರಿಯತಾ ರಾಜ ನ ದುಃಖಂ ಸಹತೆ ಕ್ವಚಿತ್ ಅತ್ಯಪ್ರಿಯೇ ಸುಖಮಪಿ ತಥೈವ ಪರಮೇಶ್ವರ ಇತಿ ಬ್ರಾಹ್ಮಿ. ತಿರ್ಯಕ್ಯೋನಿಗಳಲ್ಲಿ ನರಕದಲ್ಲಿಯೂ ಸುಖಲೇಶವೂ ಇದೆ ಎಂದು ಆಗಮದಲ್ಲಿ ವಿಹಿತವಾಗಿದೆಯೇ? ಅಂಧಂ ತಮಸ್ಸಲ್ಲಿದ್ದವರಿಗೆ ಯಾವ ನಿಮಿತ್ತದಿಂದಲೂ ಸುಖಲೇಶವೂ ಇಲ್ಲ ಎಂಬುದು ಭವಿಷ್ಯತ್ ಪರ್ವದಲ್ಲಿ ಹೇಳಲ್ಪಟ್ಟಿದೆ. ಅಂಧಂ ತಮಸ್ಸಿನಲ್ಲಿ ಸುಖಲೇಶರಾಹಿತ್ಯ ಲೌಕಿಕ ದೃಷ್ಟಾಂತಯುಕ್ತ ಅನುಮಾನ ಸಿದ್ಧವಾಗಿದೆ, ಕೇವಲ ಸ್ಮೃತಿ ಸಿದ್ಧವಲ್ಲ. ತಮೋಗತಾಃ ನ ಸುಖಿತ್ವೇ ನ ಇತರೇಷಾಮಿಷ್ಟ ಅಪ್ರಿಯತ್ವಾತ್ ಯೋ ಯಸ್ಯ ಅಪ್ರಿಯಃ ಸ ಸುಖತ್ವೇನ ನ ತದಿಷ್ಟಃ ಯಥಾ ರಾಜವಿರೋಧಿ ರಾಜ್ಞಃ ತತಶ್ಚ ನ ಸುಖಿನಃ ಎಂಬ ಅನುಮಾನ ಉಕ್ತವಾಗಿದೆ. ತಮಸ್ಸಿಗೆ ಸುಖರಾಹಿತ್ಯ ಶ್ರುತಿ ಸಿದ್ಧ ಮಾತ್ರವಲ್ಲ, ಮತ್ತೆ ಲೌಕಿಕ ದೃಷ್ಟಾಂತಯುಕ್ತ ಅನುಮಾನದಿಂದಲೂ ತಮಸ್ಸಿಗೆ ಸುಖರಾಹಿತ್ಯ ಸಿದ್ಧಿಯು ಕೂಡ ಸ್ಮೃತಿ ಸಿದ್ಧವಾಗಿದೆ ಎಂದು ಚ ಶಬ್ದದಿಂದ ಸೂತ್ರಕಾರರು ತಿಳಿಸ್ತಾ ಇದ್ದಾರೆ. ರಾಜನ ಹೇಗೆ ಅತಿಪ್ರಿಯವಾದ ಪುರುಷನಲ್ಲಿ ಯಾವ ಕಾಲದಲ್ಲಿಯೂ ಸುಖವನ್ನು ಸಹಿಸುವುದಿಲ್ಲವೋ ಅಂದರೆ ಸುಖವನ್ನೇ ಮಾಡುತ್ತಾನೋ, ಹೇಗೆ ಅತ್ಯಂತ ಅಪ್ರಿಯನಾದನಲ್ಲಿ ಸುಖವನ್ನು ಸಹಿಸುವುದಿಲ್ಲವೋ ಅಂದರೆ ದುಃಖವನ್ನೇ ಕೊಡುತ್ತಾನೋ, ಹಾಗೆಯೇ ಪರಮೇಶ್ವರನು ಕೂಡ ಇದರಿಂದ ವಿಪ್ರತಿಪನ್ನ ತಾಮಸಾಹ ಸುಖಿತ್ವೇನ ಈಶ್ವರೇಷ್ಟ ಅಪ್ರಿಯತ್ವಾತ್
ಎನ್ನುವ ಅನುಮಾನವು ಮುಕ್ತವಾಯಿತು ಎಂದು ಬ್ರಹ್ಮಪುರಾಣದಲ್ಲಿ ತಿಳಿಸಲ್ಪಟ್ಟಿದೆ. ಈ ಪ್ರತ್ಯಕ್ಷದಿಂದಲೂ ಈ ಅರ್ಥವನ್ನು ಸಾಧಿಸತಕ್ಕ ಸೂತ್ರ ವ್ಯಾಖ್ಯಾನ ಮಾಡುತ್ತಾರೆ. ಓಂ ದರ್ಶನ ಚ ಓಂ ಎಂಬುದು ಹಿರಣ್ಯಗರ್ಭನ ಪ್ರತ್ಯಕ್ಷ ದರ್ಶನ ವಚನದಿಂದ ಸಿದ್ಧವಾದ ಅವನ ಪ್ರತ್ಯಕ್ಷ ದರ್ಶನದಿಂದಲೂ ತಮಸ್ಸಿನಲ್ಲಿದ್ದವರಿಗೆ ಸುಖಲೇಶ ರಾಹಿತ್ಯವು ಸಿದ್ಧಿಸುತ್ತದೆ. ಹಿಂದೆ ರಾವಣಾದಿಗಳು, ಹಿರಣ್ಯಕಶಿಪು ಮುಂತಾದ ದೈತ್ಯರು ಭಗವಂತನನ್ನು ಕಂಡಿದ್ದಾರೆ. ಅವನು ಸಂಹಾರ ಕಾಲದಲ್ಲಿ ನರಸಿಂಹರೂಪಿ, ರಾಮರೂಪಿ, ಕೃಷ್ಣರೂಪಿಯಾಗಿ ಕಂಡರೂ ಸಹ ಅವರಿಗೆ ಸುಖಲೇಶವೂ ಬರಲಿಲ್ಲ, ದುಃಖದಲ್ಲೇ ಮುಳುಗಿದರು ಎಂಬುದು ತಾತ್ಪರ್ಯ. ನಾರಾಯಣ ಪ್ರಸಾದೇನ ಸಮಿಜ್ಞಾನ ಚಕ್ಷುಷ ಅತ್ಯಂತ ದುಃಖ ಸಲ್ಲೀನಾನ್ ನಿಶೇಷ ಸುಖವಚಿತಾನ್ ನಿತ್ಯಮೇವ ತತೌ ಭೂತ ತಾಮಿಷ್ಟ ಗಣಾನ್ ಬಹೂನ್ ನಿರಸಶೇಷ ದುಃಖಾಶ್ಚ ನಿತ್ಯಾನಂದಭಾಗಿನಃ ನಿತ್ಯಾನಂದೈಕಭಾಗಿನಃ ಅಪಶ್ಯತಿ ವಿಧಾನ್ ಬ್ರಹ್ಮ ಸಾಕ್ಷಾದೇವ ಚತುರ್ಮುಖಃ ಇತಿ ದರ್ಶನ ವಚನ ಚ ಎಂಬುದು ಪದ್ಮಪುರಾಣದಲ್ಲಿ ಉಲ್ಲೇಖವಾಗಿದೆ. ಚತುರ್ಮುಖ ಬ್ರಹ್ಮ ನಾರಾಯಣ ಪ್ರಸಾದದಿಂದ ಸಮ್ಯಕ್ ಅಭಿವೃದ್ಧವಾದ ಜ್ಞಾನ ದೃಷ್ಟಿಯಿಂದ ಅತ್ಯಂತ ದುಃಖದಲ್ಲಿಯೇ ಮಗ್ನರಾದ ಸುಖಲೇಶರಹಿತರಾದ ನಿತ್ಯದಲ್ಲಿಯೂ ವಿಮಿಶ್ರರಾದ ಸುಖದುಃಖಗಳನ್ನು ಅನುಭವಿಸಿಕೊಂಡಿರುವ ಸ್ವರ್ಗ, ನರಕ, ಭೂಮಿಯಲ್ಲಿರತಕ್ಕಂಥ ಬಹು ಗಣಗಳನ್ನು ಅಂದರೆ ನಿತ್ಯ ಸಂಸಾರಿಗಳು, ಮುಕ್ತರು, ಅಮುಕ್ತರಲ್ಲಿ ಅಶೇಷ ದುಃಖರಹಿತರಾದವರು ಅಂದರೆ ಅತ್ಯಂತಿಕ ದುಃಖ ನಿವೃತ್ತಿ ಹೊಂದಿದವರು, ನಿತ್ಯ ಆನಂದವನ್ನೇ ಅನುಭವಿಸುವರು. ಇದರಿಂದ ಮೋಕ್ಷಯೋಗ್ಯರು ಸಂಗ್ರಹಿತವಾದರು. ಹೀಗೆ ತ್ರಿವಿಧರಾದ ಜೀವರನ್ನು ಚತುರ್ಮುಖ ಬ್ರಹ್ಮ ಪರಮುಖವಿಲ್ಲದೆ ತಾನೇ ಕಂಡನು. ಭಗವಂತ ತನ್ನ ಚತುರ್ಮುಖದಿಂದ ಕಂಡಿದ್ದು ಏನು? 3 ಜನ ಜೀವರನ್ನು ನೋಡಿದ್ದಾನೆ. ಅವರಲ್ಲಿ ಕೆಲವರು ತಮೋಯೋಗ್ಯರು, ಕೆಲವರು ನಿತ್ಯ ಸಂಸಾರಿಗಳು, ಕೆಲವರು ಮೋಕ್ಷಕ್ಕೆ ನಿತ್ಯ ಸುಖಕ್ಕೆ ಯೋಗ್ಯರಾದವರು. ಈ ಅರ್ಥಾಪತ್ತಿಯಿಂದ ಅರ್ಥವನ್ನು ಸಮರ್ಥಿಸುವ ಸೂತ್ರ ವ್ಯಾಖ್ಯಾನ ಮಾಡುತ್ತಾರೆ. ಓಂ ತೃತೀಯ ಶಬ್ದಾವರೋಧ ಸಂಶೋಕಚ್ಚ ಯಸ್ಯ ಓಂ ಅನ್ನಂ ತಮಸಲ್ಲಿ ತದ್ವಿಷೇಕ ಶಬ್ದ ಶ್ರವಣದಿಂದ ಅತಿ ದುಃಖಜನ್ಯವಾದ ಮೋಹಕ್ಕೆ ಪ್ರಾಪ್ತಿ. ತೃತೀಯತಮಃ ಶ್ರವಣಾದೇವ ಶಬ್ದಾನುಸಾರೇಣ ಸಂಶೋಕಜ ಮೋಹ ಪ್ರಾಪ್ತಿ. ಅಧೋಗತಿಗಳಲ್ಲಿ ತೃತೀಯ ಸ್ಥಾನಭೂತವಾದ ಊರ್ಧ್ವ, ಮಧ್ಯ ಮತ್ತು ಅದರ ಭೇದದಿಂದ ತ್ರಿವಿಧವಾದ ತಮಸ್ಸಿನಲ್ಲಿ ಅದರ ರೂಪವಾದ ಯಾವುದು ತಮಸ್ಸು, ಅಂತಹ ತಮಸ್ಸಿನ ಶ್ರವಣದಿಂದಲೇ ಉಂಟಾದ ಸಮ್ಯಕ್ ಶೋಕದಿಂದ ಹುಟ್ಟಿದ ಮೋಕ್ಷ ಪ್ರಾಪ್ತಿಯು. ಅದು 3ನೇ ತಮಸ್ಸಿನ ಸ್ವರೂಪ ಪ್ರತಿಪಾದಕ ವಕ್ತ ಶಬ್ದವನ್ನು ಅನುಸರಿಸಿ ಹೇಗೆ ತಮಸ್ವರೂಪದ ಶಿವಣ್ಣನು ವಿಶೇಷತ ಆಗುವುದು, ಹಾಗೆ ಶ್ರೋತೃಗಳಿಗೆ ಮೂರ್ಛಾವಿಶೇಷ ಉಂಟಾಗುವುದು. 3ನೇದಾದ ತಮಸ್ಸಿನ ಸ್ವರೂಪವನ್ನು ಕೇಳಿದೊಡನೆ ಶ್ರೋತೃಗಳಿಗೆ ಮೋಹ ಪ್ರಾಪ್ತಿ ಎನ್ನುವುದು ಯಾವುದರಿಂದ ತಿಳಿದು ಬರುತ್ತೆ ಅಂದರೆ ಓಂ ಸ್ವರ್ಣಾಚ್ಛ ಓಂ ಅದರ ತಮೋ ವಿಷೇಕ ಶಬ್ದ ಶ್ರವಣದಿಂದ ಮೋಕ್ಷ ಪ್ರಾಪ್ತಿಯಾಗತ್ತೆ. ಮಹಾತಮ ತ್ರಿಧಾ ಪ್ರೋಕ್ತ ಎನ್ನುವ ಸ್ಮೃತಿಯಿಂದ ಸಿದ್ಧವಾಗತ್ತೆ. ಮಹಾತಮ ತ್ರಿಧಾ ಪ್ರೋಕ್ತಂ ಊರ್ಧ್ವಂ ಮಧ್ಯಂ ತಥಾದರಃ ಶ್ರವಣಾದೇವೇನೈವ ಮೋಕ್ಷಾದಿಹಿ ಅದರಸ್ಯ ಯತೋ ಭವೇತ್ ತಸ್ಮಾನ್ನ ವಿಸ್ತರೇಣ ಏತತ್ ಕಥ್ಯತೆ ರಾಜಸತ್ತಮ ಇತಿ ಕೌರ್ಮ ಪುರಾಣದಲ್ಲಿ ಹೇಳಿದ್ದಾರೆ. ಅನ್ನತಾಮಿಷ್ಟದಲ್ಲಿ ಮಹಾತಮಸ್ಸು, ಊರ್ಧ್ವ, ಮಧ್ಯ ಮತ್ತು ಅದರ ಎಂದು 3 ಪ್ರಕಾರವಾಗಿ ಹೇಳಲ್ಪಟ್ಟಿದೆ. ಅವುಗಳಲ್ಲಿ ಅದರ ಅಖ್ಯ ಎನ್ನುವ ತಮಸ್ಸಿನ ಶಬ್ದ ಶ್ರವಣ ಮಾತ್ರದಿಂದಲೇ ಶ್ರೋತೃಗಳಿಗೆ ಯಾವ ಕಾರಣದ ಮೂರ್ಛೆ, ಉನ್ಮಾದ, ಮರಣಾದಿಗಳುಂಟಾಗುವುದೋ ಆದ ಕಾರಣ ಪರೀಕ್ಷಿತ್ ಮಹಾರಾಜನಿಗೆ ಹೇಳುತ್ತಾ ಇದೆ, ರಾಜಶ್ರೇಷ್ಠನೇ, ಸಮ್ಯಕ್ ವ್ಯಾಖ್ಯಾನದಿಂದ ಇದು ಹೇಳಲ್ಪಡುವುದಿಲ್ಲ, ಅಂದರೆ ಇದನ್ನು ವಿಸ್ತಾರವಾಗಿ ಹೇಳುವುದಿಲ್ಲಪ್ಪ.
ಅಂದರೆ ಅನ್ನ ತಮಸ್ಸು ವಿಸ್ತಾರ ಮಾಡಲ್ಪಡುವುದಿಲ್ಲ ಎಂಬ ಕೌರ್ಮ ಪುರಾಣದಲ್ಲಿ ತಿಳಿಸಲ್ಪಟ್ಟಿದೆ. ಯಾವ ಸಾತ್ವಿಕರಿಗೆ ತಮಸ್ಸಿನ ರೂಪಚಿಂತನೆ ಮಾಡ್ತಾ ಹೋದರೆ ಅವರು ಮೂರ್ಛೆಯನ್ನು ಹೊಂದುತ್ತಾರೆ. ಅಂದರೆ ಅಷ್ಟು ಭಯಾನಕವಾಗಿ ಕೇವಲ ಶ್ರವಣ ಮಾತ್ರದಿಂದಲೇ ಇದೆ. ಈ ಹೇಳಿದ್ರಿಂದ ಏನಾಗ್ತಾ ಇದೆ ಅಂದರೆ ವೈರಾಗ್ಯವನ್ನು ಹುಟ್ಟಿಸ್ತಕ್ಕಂಥ ಪ್ರಮೇಯ ಇದಾಗಿದೆ. ಯಾವ ಅನ್ಯಾಯವನ್ನು ಮಾಡತಕ್ಕಂಥ ಜನರಿಗೆ ಅದರಿಂದ ಬರತಕ್ಕಂಥ ಆಪತ್ತು ಹೇಗಿರುತ್ತೆ ಎಂಬುದು ಶ್ರವಣದಿಂದಲೇ ವೈರಾಗ್ಯ ಹುಟ್ಟಬೇಕು ಎಂಬುದೇ ತಾತ್ಪರ್ಯ. ಈ ಒಟ್ಟು ಅಧಿಕರಣ ಸಾರಾಂಶ ಏನು? ತಮಸ್ಸು ಮತ್ತು ಇತರ ನರಕಗಳಂತೆ ಸುಖ ದುಃಖ ವಿಷವೋ ಅಥವಾ ದುಃಖೈಕ ಸ್ವರೂಪವೋ ಎಂಬ ಸಂದೇಹ ಬಂದರೆ ಎತ್ರ ಸುಖಂ ತತ್ರ ಎನ್ನುವ ಸ್ಮೃತಿ ಇದೆ. ಎಲ್ಲಿ ದುಃಖವೋ ಅಲ್ಲಿ ಸುಖ ಎನ್ನುವ ವ್ಯಾಪ್ತಿ ಗ್ರಹಣವಾಗುವುದರಿಂದ ದುಃಖಯುಕ್ತ ತಮಸ್ಸಿನಲ್ಲೂ ಇತರ ನರಕಗಳಂತೆ ಸುಖವೂ ಅನುಮಾನದಿಂದ ಸಿದ್ಧವಾಗದೆ. ಅಂದರೆ ಶ್ರುತಿ ಸ್ಮೃತಿ ಪ್ರತ್ಯಕ್ಷ ಅನುಮಾನ ಅರ್ಥಾಪತ್ತಿ ರೂಪ ಪ್ರಮಾಣಗಳಿಂದ ತಮಸ್ಸು ಕೇವಲ ದುಃಖದಿಂದ ಒಳಗೂಡಿದ್ದು ಎಂದು ಅವಗತವಾಗುತ್ತದೆ. ಎತ್ತ ದುಃಖಂ ಎನ್ನುವ ಸ್ಮೃತಿ ತಮೋ ಅನ್ಯ ನರಕ ವಿಷಯವಾಗಿದೆ. ನ ತಮಃ ಸುಖಾನುವೃತ್ತಂ ಎಂದು ಶ್ರುತಿ ಇದೆ. ನಾಂದೇ ತಮಸ್ಸಿ ಮಜ್ಞಾನಂ ಎಂದು ಸ್ಮೃತಿ ಇದೆ. ನಾರಾಯಣ ಪ್ರಸಾದೇನ ಎನ್ನುವ ಸ್ಮೃತಿ ಸಿದ್ಧ ಚತುರ್ಮುಖ ಪ್ರತ್ಯಕ್ಷವಿದೆ. ಅತಿಪ್ರಿಯತಾ ರಾಜ ಇತ್ಯಾದಿ ಸ್ಮೃತಿ ಸಿದ್ಧವಾದ್ದರಿಂದ ಪ್ರಬಲವಾದ ವಿಪ್ರತಿಪನ್ನಾ ನ ಸುಖವಂತ ತಥಾತ್ವೇನ ಈಶ್ವರ ಅನಿಷ್ಟತ್ವಾತ್ ಯಥಾ ಈಶ್ವರ ಅನಿಷ್ಟಂ ತಥಾ ತಥಾ ನ ಭವತಿ ಯಥಾ ಶಶವಿಷಾಣತ್ವೇನ ಅನ್ನುವ ಅನುಮಾನವು ಮಹಾತಮಸ್ಸು ತ್ರಿಧಾ ಪ್ರೋಕ್ತಂ ಇತ್ಯಾದಿ ಸ್ಮೃತಿಯಿಂದ ತಮಸ್ಸಿನ ಸ್ವರೂಪ ಶ್ರವಣ ಗುಣ ಶ್ರೋತೃಗಳಿಗೆ ಶ್ರವಣದಿಂದ ಉಂಟಾದ ದುಃಖಾಧಿಕ್ಯದಿಂದ ಮೋಕ್ಷ ಪ್ರಾಪ್ತಿಯು ಅವಗತವಾಗುವುದರಿಂದ ತದನ್ಯತಾನುಪತ್ತಿ ರೂಪವಾದ ಅರ್ಥಾಪತ್ತಿಯು ಇಲ್ಲಿ ಸಿದ್ಧವಾಗುತ್ತದೆ. ಯಾವ ತಮೋ ಜನರಿಗೆ ಆಗತಕ್ಕಂಥ ದುರ್ಗತಿಯನ್ನು ಹೇಳಿದರೆ ಸಾತ್ವಿಕ ಪ್ರವೃತ್ತಿಯುಳ್ಳ ಜನರಿಗೆ ಮೂರ್ಛೆಯನ್ನು ಹೊಂದುತ್ತಾರೆ. ಅಂದರೆ ವಿಶೇಷವಾದ ವೈರಾಗ್ಯವನ್ನು ಹೊಂದುತ್ತಾರೆ. ಆದ್ದರಿಂದ ಇದರ ಹೆಚ್ಚಾಗಿ ವಿಸ್ತಾರವಾಗಿ ನಾವು ತಿಳಿಸಲ್ಪಟ್ಟಿಲ್ಲ. ಅತ್ಯಂತ ನೀಚವಾದ ತಮಸ್ಸು ಅಂಧತಾಮಿಷ ಎಂಬತಕ್ಕಂಥ ಅನೇಕ ನರಕಗಳು ಇದೆ ಎಂಬುದು ಕೇಳುವುದರ ಮೂಲಕವೇ ಸಾತ್ವಿಕ ಜನರಿಗೆ ತಮ್ಮ ವೈರಾಗ್ಯ ಹುಟ್ಟುವುದು. ಇದು ವೈರಾಗ್ಯಾಧಿಕರಣ ವೈರಾಗ್ಯ ಪ್ರಕರಣವಾದ್ದರಿಂದ ಸಂಸಾರ ವ್ಯವಸ್ಥೆಯಲ್ಲಿರ್ತಕ್ಕಂಥ ಜೀವರಿಗೆ ನಿತ್ಯ ನರಕೂಪವಾದ ತಾಮಿಷದ ಸ್ಮರಣೆಯಿಂದಲೇ ಪಾಪಕೃತ್ಯವನ್ನು ಬಿಟ್ಟು ಸಾಧನೆಯನ್ನು ಮಾಡಿ ಭಗವಂತನನ್ನು ಆರಾಧನೆಯಲ್ಲಿ ತೊಡಗಿಕೊಳ್ಳುತ್ತಾರೆ ಎಂಬುದೇ ಅಭಿಪ್ರಾಯ. ಇದು ವೇದವ್ಯಾಸರ ಅಭಿಪ್ರಾಯವಾಗಿದೆ. ಇದನ್ನು ಶ್ರೀ ಪುರಂದರದಾಸರು ಪುರಾಣ ಪುರುಷೋತ್ತಮ ಎಂದು ಹೇಳಿರುವುದು. ಸಂಸಾರ ಅವಸ್ಥೆಯಲ್ಲಿಯೂ ಸಹ ಪುರುಷೋತ್ತಮನನ್ನು ನಿತ್ಯ ತೃಪ್ತ ಭಗವಂತ ಎಂದು ನಾವು ತಿಳಿಯುವುದರಿಂದ ಸಾಧಕ ಜೀವರಿಗೆ ಯೋಗ್ಯವಾದ ಗತಿ ಉಂಟಾಗುತ್ತದೆ. ಅದಲ್ಲದೆ ನಾವು ಕೇವಲ ಲೌಕಿಕದಲ್ಲಿ ಸುಖದಂತೆ ದುಃಖವೂ ಬರುತ್ತದೆ ಎಂದು ತಿಳಿಯುವುದು ಈ ನ್ಯಾಯ ಎಂಬತಕ್ಕಂಥದ್ದು ಸಾರ್ವಕಾಲಿಕವಲ್ಲ. ಈಗ ಮೋಕ್ಷದಲ್ಲಿ ಸುಖವೇ ಇರುವುದು ದುಃಖವಿಲ್ಲ, ತಮಸ್ಸಿನಲ್ಲಿ ದುಃಖವೇ ಇರುವುದು ಸುಖವಿಲ್ಲ. ಸಂಸಾರ ವ್ಯವಸ್ಥೆಯಲ್ಲಿ ಮಾತ್ರ ಸುಖ ಮತ್ತು ದುಃಖ ಮೂರು ಗುಣದ ಪ್ರಭಾವದಿಂದ ಆಗುತ್ತಿದೆ ಎಂಬುದನ್ನು ನಾವು ಚೆನ್ನಾಗಿ ಖಚಿತಪಡಿಸಿಕೊಟ್ಟಾಗ ನಮಗೆ ಯೋಗ್ಯವಾದ ವೈರಾಗ್ಯ ಉತ್ಪನ್ನವಾಗಿ ಅಧಿಕವಾದ ಭಕ್ತಿಯಿಂದ ಭಗವಂತನ ಆರಾಧನೆ ಮಾಡೋಕ್ಕೆ ಸಾಧನವಾಗುತ್ತದೆ. ಇದೇ ದೃಷ್ಟಿಯಿಂದ ಶ್ರೀ ಪುರಂದರದಾಸರು ಪುರಾಣ ಪುರುಷೋತ್ತಮ ಎಂದು ಹೇಳಿದ್ರಿಂದ ಪುರಾಣದಲ್ಲಿ ವ್ಯಕ್ತವಾದಕ್ಕಿರತಕ್ಕಂಥ ಆಖ್ಯಾನಗಳನ್ನು ನಾವು ಕೇಳುವುದರಿಂದ ಸಾಧಕ ಜೀವರಲ್ಲಿ ಇರತಕ್ಕಂಥ ಬಿಂಬರೂಪಿಯಾದ ಭಗವಂತನ ಪ್ರಜ್ಞೆ ಉಂಟಾಗಿ ಭಗವದಾರಾಧನೆ ತೊಡಗಿಸಿಕೊಳ್ಳುತ್ತಾರೆ ಎಂಬುದೇ ಮಹಾಪ್ರಯೋಜನ ರೂಪವಾಗಿದೆ. ಇಂತಹ ಶ್ರೇಷ್ಠ ಜ್ಞಾನವನ್ನು ತಿಳಿಸಿದ ಶ್ರೀ ಪುರಂದರದಾಸರಿಗೆ ನಮಸ್ಕರಿಸುತ್ತಾ ಅವರ ಅಂತರ್ಯಾಮಿಯಾಗಿರ್ತಕ್ಕಂತಹ ಪುರಂದರನಿಗೆ ಭೂಯಿಷ್ಠ ಅಂತ ನಮ್ಮ ಉಕ್ತಿಮಿದೆಯಮ್ಮ ಎಂದು ಹೇಳಿ, ಇಂತಹ ಸುಜ್ಞಾನವು ಒದಗಿದ್ದು ಭಗವಂತ ನಮಗೆ ಮನುಷ್ಯ ಶರೀರ ಕೊಟ್ಟಿದ್ದರಿಂದ ಈ ಮನುಷ್ಯ ಶರೀರವು ನಮ್ಮ ಮಾತಾಪಿತೃಗಳ
ದೈವ ಸಂಕಲ್ಪದಿಂದ ಜ್ಞಾನ ಸಂಯೋಗದಿಂದ ಉಂಟಾದಾದ್ದರಿಂದ ಅವರ ಕೃತಜ್ಞತೆಯನ್ನು ನಾವು ಸ್ಮರಿಸಲೇಬೇಕು. ನಮ್ಮ ಮಾತಾಪಿತೆಗಳಿಗೆ ಅನೇಕ ಗುರು ಹಿರಿಯರು ಅವರ ಅನುಗ್ರಹ ವಿಶೇಷದಿಂದ ಬದುಕಿದ್ದರಿಂದ ಅವರ ಅನುಗ್ರಹವನ್ನು ನಾವು ಜ್ಞಾಪಿಸಿಕೊಳ್ಳಬೇಕು. ಇವರೆಲ್ಲರೂ ಸಹ ತತ್ವಾಭಿಮಾನಿ ದೇವತೆಗಳ ಮೂಲಕ ಅವರೇ ನಿಯಂತ್ರಿಸಿದ್ದರಿಂದ ಯೋಗ್ಯ ಕಾರ್ಯವನ್ನು ಮಾಡಿ ಜ್ಞಾನವನ್ನು ಸಂಪಾದಿಸಿ, ಆದ್ದರಿಂದ ಸಕಲ ಕ್ರಿಯೆಯೂ ತತ್ವಾಭಿಮಾನಿ ದೇವತೆಗಳ ದ್ವಾರ ನಡೆಯುವುದರಿಂದ ತತ್ವಾಭಿಮಾನಿ ದೇವತೆಗಳನ್ನು ನಾವು ಸ್ಮರಿಸುತ್ತಾ ಎಲ್ಲ ದೇವತೆಗಳಿಗೂ ಮನುಷ್ಯರಿಗೂ ಎಲ್ಲರಿಗೂ ಸಹ ಮಹಾದೇವರ ಅಂದರೆ ಭಗವಂತನ ಆಜ್ಞೆಯಂತೆ ಭಾರತೀಪತಿ ವಾಯುದೇವರು ಜ್ಞಾನ ಮಾರ್ಗದಲ್ಲಿ ತೊಡಗಿಸಿಕೊಂಡು ಜ್ಞಾನ ಮಾರ್ಗದಲ್ಲಿ ದಾರಿ ತೋರಿಸುವಂತವಾಗಿದ್ದಾರೆ. ಅವರೇ ಭಾರತೀಪತಿ ಮುಖ್ಯ ಪ್ರಾಣ ವಾಯುದೇವರು. ಇವರೆಲ್ಲರೂ ಅಸ್ವತಂತ್ರರು. ಸ್ವತಂತ್ರ ಭಗವಂತ ಮಾತ್ರ ಲಕ್ಷ್ಮೀನಾರಾಯಣರು ಅವರು ಇವರೆಲ್ಲರಲ್ಲೂ ನಿಂತು ನಮ್ಮಲ್ಲಿಯೂ ನಿಂತು ಬಿಂಬ ರೂಪದಲ್ಲಿ ತನ್ನ ಇಷ್ಟವಾದ ಭಗವದ್ಜ್ಞಾನವನ್ನು ವಾಯುದೇವರ ಮೂಲಕ, ತತ್ವಾಭಿಮಾನ ದೇವತೆಗಳ ಮೂಲಕ, ಗುರು ಹಿರಿಯರ ಮೂಲಕ, ತಂದೆ ತಾಯಿಗಳ ಮೂಲಕ, ಈ ಶರೀರದ ಮೂಲಕ ನಮಗೆ ಜ್ಞಾನವನ್ನು ತೋರಿಸ್ತಾ ಇದ್ದಾನೆ. ಇದೇ ವಿಶೇಷವಾದ ಅನುಗ್ರಹ ರೂಪವಾದದ್ದನ್ನು ತಿಳಿಯಬೇಕು. ಇದೇ ಕೃತಸ್ಮರ 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 ಕೃತಗಂ ಸ್ಮರ ಎಂಬುದಾಗಿ ಉಪನಿಷತ್ತಲ್ಲಿ ಹೇಳಲ್ಪಟ್ಟಿರುವುದು. ಇವೆಲ್ಲವನ್ನು ಒದಗಿಸಿದ ಭಗವಂತ ನಮ್ಮ ಬಿಂಬರೂಪನಿಗೆ ಭೂಯಿಷ್ಠಾಂತೆ ನಮ ಉಕ್ತಿಮಿದೇಮ, ಭೂಯಿಷ್ಠಾಂತೆ ನಮ ಉಕ್ತಿಮಿದೇಮ, ಭೂಯಿಷ್ಠಾಂತೆ ನಮ ಉಕ್ತಿಮಿದೇಮ ಎಂದು ವಿನಮ್ರವಾಗಿ ನಮಿಸೋಣ. ನಾವು ಕೊಡಬೇಕಾದದ್ದು ಕೇವಲ ನಮ್ಮದು ಎಂಬತಕ್ಕಂಥದ್ದು ಏನೂ ಇಲ್ಲ. ಭಗವಂತನ ಪ್ರಜ್ಞೆ ನಮಗೆ ಉಂಟಾದಾಗ ಸ್ವಾಭಾವಿಕವಾಗಿ ಭಗವಂತನಲ್ಲಿ ನಮನ ಮಾಡುವುದೇ ಕರ್ತವ್ಯವಾಗಿದೆ. ಅದನ್ನೇ ಉಪನಿಷತ್ನಲ್ಲಿ ಹೇಳಲ್ಪಟ್ಟಿರುವುದು ಭೂಯಿಷ್ಠಾಂತೆ ನಮ ಉಕ್ತಿಮಿದೇಮ. ಭಾರತೀಯರ ಮುಖ್ಯ ಪ್ರಾಣ ಅಂತ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.